ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 21ನೇಯ ಎಪಿಸೋಡ್ನಲ್ಲಿ ಸುಮಾರು 485 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 22ನೇ ಎಪಿಸೋಡ್ನಲ್ಲಿ 486ನೇ ಪ್ರಶ್ನೆಯಿಂದ ಚಿಂತನೆ ಮುಂದುವರಿಸೋಣ. ಪರಸ್ತ್ರೀ ಮೋಹ ಸಲ್ಲದು ಅಂತ ಹಿಂದೆ ವಿಷಯ ಪ್ರಸ್ತಾಪ ಆಯಿತು. ಈ ಸ್ತ್ರೀ ಮೋಹದಷ್ಟು ವ್ಯಕ್ತಿಯನ್ನು ಅಧಪತನಕ್ಕೆ ಇಳಿಸ್ತಕ್ಕಂಥದ್ದು ಮತ್ಯಾವುದೂ ಇಲ್ಲ. ಇದೇ ಹೆಚ್ಚು ಬಾಧಕ ಬಂಧಕ ಅಂತ. ಈ ಪರಸ್ತ್ರೀ ಮೋಹದಂತೆ ಸ್ವಸ್ತ್ರೀ ಮೋಹವು ಕೂಡ ತ್ಯಾಜ್ಯವ. ತನ್ನ ಹೆಂಡತಿ ಬಗ್ಗೆನೇ ಅಭಿಮಾನ ತ್ಯಾಗ ಮಾಡಬೇಕಾ? ಹೌದು, ಸ್ವಸ್ತ್ರೀ ಮೋಹವೂ ತ್ಯಾಜ್ಯ. ಒಂದು ಹೊಸ ವಿಷಯ ಇದು. ಆಲ್ರೆಡಿ ನಮ್ಮ ಹೆಂಡತಿ ಬಗ್ಗೆ ಮೋಹ ಪ್ರೀತಿ ಇಟ್ಕೊಂಡು ತಪ್ಪೇನಿದೆ? ಪರಸ್ತ್ರೀ ಮೋಹ ಬೇಡ, ಅವ್ರನ್ನ ನೋಡೋದು ಬೇಡ, ಪಾಪ ಬರ್ತದೆ, ಎಲ್ಲ ಓಕೆ. ನನ್ನ ಹೆಂಡತಿ ಬಗ್ಗೆ ಪ್ರೀತಿ ಇಟ್ಕೊಂಡ್ರೆ ತಪ್ಪೇನು? ಪ್ರೀತಿ ಇರಲಿ, ಅತಿಯಾದ ಮೋಹ ಸರಿಯಲ್ಲ. ನರಕಾದ್ಯನರ್ಥಕಾರಿ ಪರಸ್ತ್ರೀ ಮೋಹ ಪಾಪದಾಯಕ. ಸ್ವಸ್ತ್ರೀ ಮೋಹ ಇಂತಹ ಪಾಪದಾಯಕವಲ್ಲ, ನಿಜ. ಬಟ್ ಈ ಸ್ವಸ್ತ್ರೀ ಮೋಹ ಅತಿ ಆಯಿತು ಅಂದರೆ ಅದು ಸಾಧನೆಗೆ ಬಾಧಕವಾಗ್ತದೆ, ಸಂಸಾರ ಬಂಧಕವಾಗ್ತದೆ. ಮೂಲತಃ ಪತ್ನಿ ಸ್ವೀಕಾರದ ಉದ್ದೇಶ ಏನಪ್ಪ? ಈಗ ಸಾಕಷ್ಟು ಸಲ ಬಂದದ್ದಾಗಿದೆ. ಪಿತೃಋಣ ಪರಿಹಾರ. ಮನುಷ್ಯ ಹುಟ್ಟುವಾಗ 3 ಸಾಲಗಳಿಂದ ಹುಟ್ಟುತ್ತಾನೆ, ಅದರಲ್ಲಿ ಪಿತೃಋಣವೂ ಒಂದು. ಅದಕ್ಕಾಗಿ ವಿವಾಹ ಮಾಡಿಕೊಂಡು ಗೃಹಸ್ಥ ಧರ್ಮಾಚರಣೆ ಪರಿಪಾಲನೆ ಮಾಡಿ ಮಕ್ಕಳನ್ನು ಪಡೆಯತಕ್ಕಂಥದ್ದಕ್ಕೆ ಋಣ ಪರಿಹಾರ, ಪುತ್ರ ಪ್ರಾಪ್ತಿ, ಸಂತಾನ ಪ್ರಾಪ್ತಿಯಿಂದ ವಂಶವನ್ನು ಮುಂದುವರಿಸ್ತಕ್ಕಂಥ ಕ್ರಮ. ಈ ಪಿತೃಋಣ ಪರಿಹಾರ ಅಂತಾಗಿದ್ದರೆ ಸಮಸ್ಯೆ ಇಲ್ಲ. ಗೃಹಸ್ಥ ಧರ್ಮಾಚರಣೆಗೆ ಸತಿ ಅಂದರೆ ಅದು ನಂಟು. ಇಂದ್ರಿಯ ಸುಖಕ್ಕಾಗಿ ಸತಿ ಅಂದರೆ ಅದು ಕಗ್ಗಂಟು, ಒದ್ದಾಟನೇ ಒದ್ದಾಟ. ಪತಿಯು ತಾನು ಸತ್ತರೆ ಅನ್ಕೋತಾನು, ನಾಳೆ ಇವ್ರು ಯಾರು ಗತಿಯಪ್ಪ, ನಾನು ಸತ್ತು ಹೋಗ್ಬಿಟ್ರೆ ಇವ್ರು ನೋಡ್ಕೊಳ್ಳೋರು ಯಾರು, ಇವ್ರ ಗತಿ ಏನು ಅಂತ ಅತ್ತು ಕಣ್ಣೀರು ಹಾಕಿ ಸತ್ತು ಹುಟ್ಟಿ ಸಾಯಿ ಅಂತಹ ಪರಿಸ್ಥಿತಿ ಮತ್ತೆ ಬರ್ತದೆ. ಇದೇ ಸಂಸಾರ ಬಂಧನ. ಅತಿಯಾದ ವ್ಯಾಮೋಹ ಸಲ್ಲದು. ಅತಿಯಾದ ವಿಷಯಾಸಕ್ತಿ ಇರುವುದರಿಂದಲೇ ಇವಳಿಗೆ ಸ್ತ್ರೀ ಅಂತ ಹೆಸರು. ಆಗಲೇ ಆ ಮಾತು ಬಂತದು. ತ್ರೀ ಅಂದರೆ ತ್ರಿಕಾಲ. ಸಹ ಒಟ್ಟಿಗೆ ಇದ್ದಾಳೆ ಪುರುಷನ ಜೊತೆಗೆ. ಇಷ್ಟೇ ಅಲ್ಲ, ಋಷಭಾಯತಿ ಅಂದರೆ ಪುರುಷನಂತೆ ವರ್ತಿಸುತ್ತಾಳೆ. ಅರ್ಥ ಮಾಡ್ಕೊಳ್ಳೋರು ಮಾಡ್ಕೋಬಹುದು, ಗೃಹ ಕಾರ್ಯ ಅಂತಲೂ ಅರ್ಥ ಇಟ್ಕೋಬಹುದು. ಎಲ್ಲವನ್ನು ನಿರ್ವಹಿಸುತ್ತಾಳೆ. ಇಂಥವಳು ಹಿಂದಿನ ಜನ್ಮದಲ್ಲಿ ಪುರುಷ ಆಗಿದ್ದಳು ಅನ್ನುವುದನ್ನು ಸೂಚಿಸ್ತದೆ. ಹಾಗೆ ಹಿಂದಿನ ಜನ್ಮದಲ್ಲಿ ಪುರುಷ ಅಂತಾಗಿದ್ದರೆ ಈಗ ಹೆಣ್ಣು ಹೇಗಾಯಿತು ಅಂದರೆ, ಈ ಪುರುಷ ಹಿಂದಿನ ಜನ್ಮದಲ್ಲಿ ಸ್ತ್ರೀ ಸಂಘದಿಂದ, ಸ್ತ್ರೀ ಮೋಹದಿಂದ, ತನ್ನ ದೇಹತ್ಯಾಗ ಸಮಯದಲ್ಲಿ ಆ ಸ್ತ್ರೀಯನ್ನೇ ನೆನೋದರಿಂದ, ಅಯ್ಯೋ ರಾಮ, ಈ ಹೆಂಡತಿ ನಾನಿಲ್ಲದೆ ಹೇಗೆ ಬದುಕ್ತಾಳೆ, ಹೇಗೆ ಜೀವನ ಮಾಡ್ತಾಳೆ, ಹೀಗೆಲ್ಲ ಸ್ತ್ರೀ ಮೋಹ. ಅದು ಸ್ವಸ್ತ್ರೀನೇ ಬೇಕಾಗಿರಲಿ, ಆ ಸ್ತ್ರೀ ಮೋಹ ಇಟ್ಟುಕೊಂಡದ್ರಿಂದ ದೇಹತ್ಯಾಗವನ್ನು ಮಾಡಿದ್ದಾನೆ. ಕೃಷ್ಣ ಹೇಳಿಬಿಟ್ಟ, ಯಂ ವಾಪಿ ಸ್ಮರನ್ ಭಾವಂ ತ್ಯಜೇದಂತೆ ಕಲೇವರಂ. ಸಾಯುವಾಗ ನಿಮ್ಮ ಕೊನೆಯ ನೆನಕೆ ಏನಿದೆಯೋ ಅದೇ ನಿಮ್ಮ ಮುಂದಿನ ಜನ್ಮ ಪಕ್ಕ. ಅದು ಯಾರೇ ಇರಲಿ, ದೇವತೆಗಳಿರಲಿ, ಮನುಷ್ಯರಿರಲಿ, ರಾಕ್ಷಸರೇ ಇರಲಿ. ಆ ಕಾರಣಕ್ಕೋಸ್ಕರ ಇವನು ಹಿಂದಿನ ಜನ್ಮದಲ್ಲಿ ಸ್ತ್ರೀಯ ಮೋಹದಿಂದ ಅವಳನ್ನೇ ನೆನೆದು ಪ್ರಾಣತ್ಯಾಗ ಮಾಡಿದ್ರಿಂದ ಈಗ ಸ್ತ್ರೀಯಾಗಿ ಹುಟ್ಟಿದ್ದಾನೆ. ಈ ಸ್ತ್ರೀ ಮೋಹ ತ್ಯಾಜ್ಯ ಅನ್ನುವ ವಿಷಯವನ್ನು ಭಾಗ 1ರಲ್ಲಿ ಇನ್ನಷ್ಟು ವಿವರಣೆಯನ್ನು ನಾವು ನೋಡಬಹುದಾಗಿದೆ. ಮರಣಾದಿ ದುಃಖ ಚಿಂತೆಗಳ ಪ್ರಸಂಗ, ಉತ್ಸವ, ಸಭೆ, ಸಮಾರಂಭ, ವಿವಾಹಾದಿ ಸಂದರ್ಭಗಳಲ್ಲಿ ಸ್ತ್ರೀ ದರ್ಶನದಿಂದ ದೋಷವಿಲ್ಲ ಅಂತ ರಾಮಾಯಣ ಹೇಳ್ತದೆ. ಇದರ್ಥ ಏನು? ಈ ಸಂದರ್ಭಗಳನ್ನು ಬಿಟ್ಟು, ಸಭೆ ಸಮಾರಂಭ ಯಜ್ಞ ಯಾಗಾದಿಗಳನ್ನು ಬಿಟ್ಟು ಇತರ ಸಂದರ್ಭಗಳಲ್ಲಿ ಸ್ತ್ರೀ ದರ್ಶನದಿಂದ ದೂರ ಇರಬೇಕು ಸೂಚ್ಯವಾಗಿ ತಿಳಿಸಿಕೊಟ್ಟಿದೆ.
ಇನ್ನೊಂದು ಕಾರಣ ಈಗಾಗಲೇ ಸಾಕಷ್ಟು ಸಲ ಬಂದಿದೆ, ಅದು ಅಂಗಾರ ಸದೃಶಿ ನಾರಿ ಘೃತಕುಂಭ ಸಮಪ್ಪುಮಾನ್. ಘೃತಕುಂಭ ಸಮಪ್ಪುಮಾನ್. ಸ್ತ್ರೀ ಬೆಂಕಿಯಂತೆ, ಪುರುಷ ತುಪ್ಪದ ಪಾತ್ರೆಯಂತೆ. ಸ್ತ್ರೀ ಸಾಮೀಪ್ಯ ಬಂತು, ತುಪ್ಪದ ಗಡಿಗೆ ತುಪ್ಪದ ಪಾತ್ರೆ ಕರಗುವಂತೆ, ತುಪ್ಪ ಕರಗುವಂತೆ ಸ್ತ್ರೀಯರಿಂದ ಕರಿಬಿಡ್ತಾನೆ ಈ ಪುರುಷ. ಅದಕ್ಕೆ ದೂರ ಇರಬೇಕು. ಮದ್ಯ 3 ಪ್ರಕಾರದ್ದಿದೆಯಂತೆ. ಬೆಲ್ಲದಿಂದ ತಯಾರು ಮಾಡ್ತಾರೆ, ಜೇನಿನಿಂದ, ಹಿಟ್ಟಿನಿಂದ. ಮಾಧ್ವಿ ಗೌಡಿ ತಥಾ ಪೈಷ್ಟಿ ತ್ರಿವಿಧ ಸುರಾಮತ. ಇನ್ನೊಂದಿದೆ 4ನೇ ಪ್ರಕಾರ. ಯಾವುದದು? ಚತುರ್ಥಿ ಪ್ರಮದ ಜ್ಞೇಯ. ಈ ಸ್ತ್ರೀಯನಿದ್ದಾಳಲ್ಲ, ಇದೇ 4ನೇ ಪ್ರಕಾರದ ಮದ್ಯ. ಮೊದಲನೇ ಪ್ರಕಾರದ ಮದ್ಯಕ್ಕಿಂತಲೂ ಕೂಡ ಇವಳ ಪ್ರಭಾವ ಹೆಚ್ಚು. ಯಾಕೆ? ತನ್ನ ಮಾದಕ ನೋಟದಿಂದ ಪ್ರಪಂಚವನ್ನೆಲ್ಲ ತನ್ನತ್ತ ಸೆಳೆದುಕೊಂಡಿದ್ದಾಳೆ. ಮದ್ಯ ನೋಡ್ರಿ, ಹೊಟ್ಟೆ ಸೇರಿದ ಮೇಲೆ ಮದ್ಯಪಾನಿ ಹೇಗೋ ಮಾಡ್ತಾನೆ ಆ ಮದ್ಯದ ಪ್ರಭಾವದಿಂದ. ಇಲ್ಲಿ ಹಾಗಲ್ಲ. ಸ್ತ್ರೀಯ ಕೇವಲ ಮಾದಕ ನೋಟವನ್ನು ನೀವು ನೋಡೋದಾದ್ರೆ ಸಾಕು, ಹೇಗೋ ಪ್ರಾರಂಭ ಆಗಿಬಿಡ್ತದೆ. ಅದಕ್ಕಾಗಿ ಮಾದಕ ಸ್ತ್ರೀಯನ್ನು ನೋಡಬಾರದು ಅನ್ನುವ ಮಾತುಗಳು ಕೂಡ ಇಲ್ಲಿ ಮನನೀಯವಾಗಿದೆ. ಅವತ್ತಿನ ಕಾಲದ ಸೌಭರಿ ಮಹರ್ಷಿ ಒಂಟಿಯಾಗಿದ್ದ. ಏನು ಮೀನಿನ ಪರಿವಾರವನ್ನು, ಸಂಸಾರವನ್ನು ನೋಡಿದ. ಸ್ತ್ರೀ ಸಂಘದ ಪ್ರೇರಣೆ ದೊರೀತು ಅವನಿಗೂ. ನಾನು ಸಂಸಾರವನ್ನು ಯಾಕೆ ಕಟ್ಕೊಳ್ಬಾರ್ದು, ಮದುವೆ ಯಾಕೆ ಮಾಡ್ಕೊಳ್ಬಾರ್ದು? ಆಯಿತು, 50 ವಿವಾಹವಾದ, 50 ಕನ್ಯರ ಸಂಸಾರವನ್ನು ಕಟ್ಟಿಕೊಂಡೆ. ಅದಾಗಿದ್ದು ಸ್ತ್ರೀ ಸಂಘದ ಪ್ರೇರಣೆಯಿಂದ. ಈ ಸ್ತ್ರೀ ಮೋಹ ತ್ಯಾಜ್ಯ 2ನೇ ಭಾಗಕ್ಕೆ ಹೋಗೋದಾಗಿದ್ದರೆ, ತಾಯಿ, ಮಗಳು, ತಂಗಿ ಮುಂತಾದ ಸ್ತ್ರೀಯರೊಂದಿಗೆ ಪುರುಷನು ಏಕಾಸನ ಅಥವಾ ಒಂದೇ ಹಾಸಿಗೆಗಳಲ್ಲಿ ಇರಬಾರದು. ಯಾಕೆ? ವಿದ್ವಾಂಸನನ್ನು ಸಹ ಬಲಿ ಪಡೆಯುವಷ್ಟು ಸ್ತ್ರೀ ಇಂದ್ರಿಯ ಸೆಳೆತ ಬಲಿಷ್ಠವಾಗಿದೆ. ಸ್ತ್ರೀ ಸೆಳೆತ ಅದು ಬಲಿಷ್ಠ ಅನ್ನೋ ಮಾತು. ಮಾತ್ರ ಸ್ವಸ್ತ್ರ ತಥಾ ಪುತ್ರ್ಯ ನೈಕಶಯ್ಯಾಸನೋ ಭವೇತ್. ಬಲವಾನ್ ಇಂದ್ರಿಯ ಗ್ರಾಮೋ ವಿದ್ವಾಂಸಮಪಿ ಕರ್ಷತಿ ಅಂತ ಅಲ್ಲಿ ಉಂಟು. ಹಾಗಾಗಿ ಸ್ತ್ರೀಯರ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಬೇಕು. ಇಲ್ಲಿ ಮೇಲಿನ ಮಾತು ಬಂತು, ವಿದ್ವಾಂಸಮಪಿ ಕರ್ಷತಿ. ವ್ಯಾಸರು ಹೇಳ್ತಾ ಇದ್ದರು ನೈಮಿಷಾರಣ್ಯದಲ್ಲಿ ಪ್ರವಚನ ಮಾಡುವಾಗ, ವಿದ್ವಾಂಸರಂಥವ್ರನ್ನೂ ಸಹಿತ ಈ ಸ್ತ್ರೀ ವ್ಯಾಮೋಹ ಬಲಿ ಹಾಕಿಬಿಡ್ತದೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಪ್ಪ ಅಂತ ವ್ಯಾಸರು ಪ್ರವಚನ ಮಾಡೋ ಹೇಳಿದರು. ಅಲ್ಲೇ ಪಾಠ ಕೇಳ್ತಾ ಕೂತಿದ್ದರು ಜೈಮಿನಿ. ಅವರಂದ್ರಂತೆ, ಏನ್ರಿ ಗುರುಗಳೇ, ವಿದ್ವಾಂಸರನ್ನು ಇಷ್ಟು ಕೀಳಾಗಿ ಹಗುರವಾಗಿ ಕಾಣ್ತಾ ಇದ್ದೀರಾ? ಛೇ, ಯಾರೋ ತಪ್ಪು ಕಾರ್ಯ ಮಾಡಬಹುದೇನೋ ಸ್ತ್ರೀ ಮೋಹಕ್ಕೆ ಒಳಗಾಗಿ. ವಿದ್ವಾಂಸರು, ಪಂಡಿತರು, ಜ್ಞಾನಿಗಳು ಇದು ಈ ತಪ್ಪು ಕಾರ್ಯ ಮಾಡಲು ಸಾಧ್ಯನೇ ಅಂತ ಅಂತಾರೆ. ಆಯಿತು, ಅದಾದ ಕೂಡಲೇ ವ್ಯಾಸರು ಒಂದು ಸುಂದರ ಹೆಣ್ಣಿನ ರೂಪವನ್ನು ತಾಳ್ತಾರೆ. ಎಲ್ಲರ ಲಕ್ಷ್ಯ ಆ ಕಡೆ ಹೋಗ್ತದೆ. ಓ, ಯಾರೋ ಹೊಸ ವ್ಯಕ್ತಿ ಬಂದಿದ್ದಾರಲ್ಲ ಅಂತ ತಿಳ್ಕೊಂಡು ಅಂತ ಹತ್ತಿರ ಬರ್ತಾರೆ, ಮಾತಾಡಿಸ್ತಾರೆ. ಜೈಮಿನೂ ಕೇಳ್ತಾರೆ, ಏನಮ್ಮ, ಯಾರು ನೀನು? ನನ್ನನ್ನು ಮದುವೆ ಆಗ್ತೀಯಾ? ಹೇಗೇನು ವಿಷಯ? ಆಗ ಅವಳು ಹೇಳ್ತಾಳಂತೆ, ನನ್ನನ್ನು ತಲೆಯ ಮೇಲೆ ಹೊತ್ತು ಅಥವಾ ಹೆಗಲ ಮೇಲೆ ಹೊತ್ತು ಈ ಆಶ್ರಮಕ್ಕೆ 3 ಬಾರಿ ಪ್ರದಕ್ಷಿಣೆ ಬಂದರೆ ನಿಮ್ಮನ್ನು ಸ್ವೀಕಾರ ಮಾಡ್ತೇನೆ. ಆಯಿತು ಅಂದರು. ಜೈಮಿನಿ ಆ ಹೆಣ್ಣನ್ನು ಹೊತ್ತುಕೊಂಡ್ರು ಹೆಗಲ ಮೇಲೆ. ಪ್ರದಕ್ಷಿಣೆ ಪ್ರಾರಂಭ ಆಯಿತು. 3ನೇ ಪ್ರದಕ್ಷಿಣೆ ಮುಗಿದು ಏನು ಆ ಹೆಣ್ಣನ್ನು ಕೆಳಗೆ ಇಳಿಸಬೇಕು ಅಂತ ಅನ್ನೋಷ್ಟೊತ್ತಿಗೆ ಇಳಿಸಿ ನೋಡ್ತಾರೆ, ಹೆಣ್ಣಲ್ಲ, ಅದೇ ಕುರುಚಲು ಗಡ್ಡದ ವೇದವ್ಯಾಸರು. ಆಗ ವ್ಯಾಸರಂದ್ರಂತೆ, ಏನೋ ಜೈಮಿನಿ, ಏನಂತ ಇವಾಗ ಪಾಠ ಹೇಳುವಾಗ ಆಗ ಏನು ಹೇಳಿದಿ? ಸ್ತ್ರೀಯರ ಒಟ್ಟಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಹೇಳಿದಾಗ ವಿದ್ವಾಂಸರನ್ನು ಸ್ವಲ್ಪ ಕೀಳಾಗಿ ಕಾಣಬೇಡ್ರಿ, ಹಗುರವಾಗಿ ಕಾಣಬೇಡ್ರಿ ಅಂತೆಲ್ಲ ಹೇಳಿದಿ. ಈಗೇನು ಹೇಳ್ತೀವಿ? ಆಗ ಅಂದ್ರಂಥವ್ರು, ವಿದ್ವಾಂಸಮಪಿ ಕರ್ಷತಿ ಅಂತ ವ್ಯಾಸರಂದದ್ದು. ಜೈಮಿನಿ ಅಂದ್ರಂತೆ, ಬರೀ ಕರ್ಷತಿ ಅಲ್ಲ, ಕರ್ಷತಿ 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 ಕರ್ಷತ್ತೇವ.
ಆ ಸ್ತ್ರೀ ಮೋಹ, ಸ್ತ್ರೀ ಆಸೆ ಎಂಥವರನ್ನು ಬಲಿ ಹಾಕ್ತದೆ ಅಂತ ಜೈಮಿನಿಗೆ ಪಾಠ ಕಲಿಸಿದ್ದಾರೆ ವ್ಯಾಸರು ಆ ಸ್ತ್ರೀ ಮೋಹದ ಬಗ್ಗೆ. ಈ ಸ್ತ್ರೀ ಮೋಹ ತ್ಯಾಜ್ಯ ಅನ್ನುವುದರ ಬಗ್ಗೆ 3ನೇ ಭಾಗದ ಚಿಂತನೆಯನ್ನು ನೋಡುವಂತಾಗಿದ್ದರೆ, ದಿತಿಯು ಕಶ್ಯಪರಂಥವರನ್ನೇ ಬಲೆಗೆ ಕೆಡವಿದಳು. ಸ್ತ್ರೀಯರ ಏನಡೆ ಆಶ್ಚರ್ಯಕರವಾದುದೇನಲ್ಲ. ಕಶ್ಯಪರಂಥವರು ಸ್ತ್ರೀ ಬಲೆಗೆ ಬಿದ್ದರು. ಅದಿತಿಯ ಮಾತಿಗೆ ಮರಳಾಗಿ ಒಂದು ಸಲ ಮನೆಗೆ ಬಂದಾಗ ಅವರು, ಇವಳು ಇವತ್ತೇನಾದರೂ ಮಾಡಿ ಕಶ್ಯಪರ ಬಾಯಿಂದ ಇಂದ್ರನ ಕೊಲ್ತಕ್ಕಂಥ ಮಗನನ್ನು ಪಡೆಯುವ ವರವನ್ನು ಪಡ್ಕೋಬೇಕು ಅಂತ ಇದೆಲ್ಲ ತನ್ನ ಹಾವ ಭಾವ ವನಪು ವಯ್ಯಾರ ಎಲ್ಲ ಸ್ವಾಗತ ಆತಿಥ್ಯ ಆದರ ಎಲ್ಲ ಮಾಡಿದರು. ಖುಷಿಯಾಯಿತು ಅವರಿಗೆ. ದಿತಿ ಪ್ರಸನ್ನನಾಗಿದ್ದೇನೆ, ಏನು ವರ ಬೇಕು ಕೇಳು, ಅಷ್ಟೇ ಬೇಕಾಗಿತ್ತು ಇವರಿಗೆ. ತಕ್ಷಣ ಕೇಳಿಬಿಟ್ರು, ನೀವು ಪ್ರಸನ್ನರಾಗಿದ್ದರೆ ನನಗೊಂದು ವರ ಕೊಟ್ಬಿಡಿ. ಪುತ್ರಂ ಇಂದ್ರಹಣಂ ವೃಣೆ, ಇಂದ್ರನ ಕೊಲ್ತಕ್ಕಂಥ ಮಗನ ಬೇಕು ನನಗೆ. ಯಪ್ಪ ಅಂದರು. ನೋಡ್ರಿ, ಸ್ತ್ರೀ ಮೋಹಕ್ಕೆ ಒಳಗಾಗಿರ್ತಕ್ಕಂಥ ಸಂದರ್ಭ ಇದು. ಹೀಗೆ ಆ ಸ್ತ್ರೀಯರಲ್ಲಿ ಪುರುಷಾಕರ್ಷಣ ಸಂಕರ್ಷಣ ಶಕ್ತಿ ಅಸದೃಶ. ಪ್ರಾರಂಭದಲ್ಲಿ ಸ್ತ್ರೀಯರು ಹುಟ್ಟಿದಾಗ ಪರಸ್ಪರ ಆಕರ್ಷಣೆ ಇರಲಿಲ್ಲ. ಆ ಜೀವಿಗಳು ಏಕಾಂಗಿ ಜೀವನ, ಒಬ್ಬರನ್ನೊಬ್ಬರು ನುಂಗೋದು, ಒಬ್ಬರನ್ನೊಬ್ಬರು ಪ್ರತ್ಯೇಕ ಇರೋದು, ಹೀಗೆಲ್ಲ ನಡೆದಿತ್ತು. ಆಗ ಮೃತ್ಯುಪ್ರಾಯರಾಗಿಬಿಟ್ಟಿದ್ರು. ಬ್ರಹ್ಮ ಏನು ಮಾಡ್ದ, ಇವರಲ್ಲಿ ಪರಸ್ಪರ ಸ್ನೇಹ ಬೆಸೆಯಬೇಕು ಅಂತ ಹೇಳಿ ತನ್ನದೇ ಅರ್ಧ ಭಾಗದಿಂದ ಸ್ತ್ರೀಯನ್ನು ನಿರ್ಮಾಣ ಮಾಡಿದ. ಅವಳಲ್ಲಿ ಆಕರ್ಷಣ, ವಿಕರ್ಷಣ, ಪ್ರಕರ್ಷಣ, ಸಂಕರ್ಷಣ ಶಕ್ತಿಗಳನ್ನು ತುಂಬಿದ. ಹಾಗಾಗಿ ಸ್ತ್ರೀಗೆ ಕಶ್ಯಪರಂಥ ಬಲ್ಲವರು ಸಹಿತ ಮರುಳಾದುದು ಈ ಕಾರಣಕ್ಕಾಗಿ. ಅದಕ್ಕೆ ವ್ಯಾಸರಂದರು, ಸ್ತ್ರೀಯರ ಮುಖ ಶರದೃತುವಿನ ಚಂದ್ರನಂತೆ ಸುಂದರ ಆಕರ್ಷಕ, ಮಾತು ತಂಪು ಕಂಪು ಸೊಂಪು ಇಂಪು, ಬಟ್ ಅವರ ಹೃದಯ ಮನಸ್ಸು ಹೇಗಿದೆ ಗೊತ್ತಾ, ಚೂಪಾದ ಖಡ್ಗದ ಅಲಗಿನಂತೆ. ಯಾರು ಬಲ್ಲರೋ ಅವಳ ಆಟ ಅನ್ನೋ ಮಾತು. ಅಂದರೆ ಸ್ತ್ರೀಯರಿಗೆ ಮನಪೂರ್ವಕ ಪ್ರೀತಿ ಪಾತ್ರರು ಯಾರೂ ಇಲ್ಲ. ಯಾಕೆಂದರೆ ಅವಳು ಸ್ವಾರ್ಥ ಸಾಧನೆಗೆ ಯಾರೇ ಇರಲಿ, ಪತಿ, ಪುತ್ರ, ಸಹೋದರ ಯಾರನ್ನು ಬಲಿ ಕೊಡಲು ಹಿಂದೆ ಮುಂದೆ ನೋಡುವುದಿಲ್ಲ ಅನ್ನೋ ಭಾಗವತ ಮಾತು ಕೂಡ ಸ್ಮರಣಾರ್ಹವಾಗಿದೆ. ತುಟಿಯಲ್ಲಿ ನಗೆ, ಎದೆಯಲ್ಲಿ ಹಗೆ, ಎದ್ದೀತು ಹೇಗೆ ಹೊಗೆ, ಇದೇ ಸ್ತ್ರೀಯ ಬೇಗೆ ಅನ್ನುವ ಕವನವನ್ನು ಕೂಡ ನೋಡಬಹುದಾಗಿದೆ. ಹೀಗೆ ಸ್ತ್ರೀಯ ಮೋಹ ಅತ್ಯಂತ ಅಪಾಯಕಾರಿ. ಸ್ತ್ರೀ ಮೋಹ ತ್ಯಾಜ್ಯ ಮುಂದಿನ ಭಾಗವನ್ನು ನೋಡೋದಂತಾಗಿದ್ದರೆ, ಗಾನಕ್ಕೆ ಮರುಳಾದ ಜಿಂಕೆ ಬೇಡನ ಪಾಲಾಗುವಂತೆ ಹೆಣ್ಣಿಗೆ ಮರುಳಾದವನು ಸಂಸಾರದ ಪಾಲಾಗುವನು. ಮನಸ್ಸು ಸ್ತ್ರೀ ವಿಷಯದಿಂದ ಹಾಳಾಗುವಷ್ಟು ಬೇರೆ ವಿಷಯಗಳಿಂದ ಹಾಳಾಗುವುದಿಲ್ಲ. ಅದಕ್ಕಾಗಿಯೇ ಆ ಸನ್ಯಾಸಿ ಹೇಳಿದ, ಹೆಣ್ಣಿನ ಗೊಂಬೆ ಕಾಲಿನಿಂದಲೂ ಕೂಡ ಸ್ಪರ್ಶಿಸಬಾರದು. ಪದಾಪಿ ಯುವತೀಂ ಭಿಕ್ಷು ನ ಸ್ಪೃಶೇತ್. ಈ ಕಾರಣಕ್ಕೋಸ್ಕರ ಅದು ಮತ್ತೆ ಪರಿಣಾಮ ಬೇರೆ ಆಗ್ತದೆ ಅಂತ ಅರ್ಥ. ಅದಕ್ಕೆ ಪುರಂದಾಸರು ಅಂದರು, ಹೆಣ್ಣಿನ ಆಸೆ ತೊರೆಯಿರೆಂಬೋ ಕಾಗದ ಬಂದಿದೆ, ಜ್ಞಾನವಿದ್ದರೇನು ತಪಸ್ಸಿದ್ದರೇನು, ಮೌನ ದಾನ ಶ್ರವಣಾದಿಗಳಿದ್ದರೇನು, ಬದುಕು ಹಸನಾಗದವನು ಸ್ತ್ರೀಗೆ ಮೋಹಿತನಾದವನು. ಸ್ತ್ರೀಗೆ ಮೋಹಿತನಾಗಿ ಬಿಟ್ಟರೆ ಏನಿದ್ರೇನು, ಕಿಂ ವಿದ್ಯೆಯ ಕಿಂ ತಪಸ ಕಿಂ ದಾನೇನ ಶ್ರುತೇನವ. ಕೃಷ್ಣ ಹೇಳಿದ, ಯಾರು ಸ್ತ್ರೀ ಮೋಹಕ್ಕೆ ಒಳಗಾಗಿದ್ದಾರೆ ಎಲ್ಲ ತಪಸ್ಸು, ದಾನ, ಜ್ಞಾನ, ಧ್ಯಾನ ಎಲ್ಲ ಹಾಳು. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿದೆ ಅಂತ ಹೇಳಿ ಉದ್ಧವನಿಗೆ ಐಲೋಪಾಖ್ಯಾನವನ್ನು ಕೃಷ್ಣ ಈ ಕಾರಣಕ್ಕಾಗಿ ಹೇಳಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.